ಈ ಬೀದಿ ಬದಿ ವ್ಯಾಪಾರಿಗಳ ತೆರವನ್ನು ನಿಲ್ಲಿಸಬೇಕು ಅನ್ನುವಂಥ ಮನವಿ ಮಾಡಲಾಗ್ತಾ ಇದೆ. ಬಲವಂತ ಬೇಡ. ಡಿ.ಕೆ. ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡ, ಜಿಬಿಎ ಮುಖ್ಯ ಆಯುಕ್ತರಿಗೆ ಹಲವು ಸಂಘಟನೆಗಳಿಂದ ಪತ್ರ ಬರೆಯಲಾಗಿದೆ. ಅಂದರೆ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಆಗತ್ತೆ, ಹೆಂಗೋ ಜೀವನ ಕಟ್ಕೊಂಡಿರ್ತಾರೆ, ತೀರಾ ಬಲವಂತ ಮಾಡೋಕ್ಕೆ ಹೋಗಬೇಡಿ ಅಥವಾ ತೀರಾ ಆಗಿ ನೀವು ಆ್ಯಕ್ಷನ್ಸ್ ತೆಗೆದುಕೊಳ್ಳೋಕೆ ಹೋಗಬೇಡಿ, ಒಂಚೂರು ನೋಡಿ ಅಂತ ಮನವಿ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನು ಗಮನ ಹರಿಸ್ಬೇಕಲ್ಲ. ಇದು ಹೆಂಗಾಗ್ಬಿಡುತ್ತೆ ಅಂತಂದರೆ, ಒಂದು ಎಮೋಷ್ನಲ್ ಆಗಿ ಥಿಂಕಿಂಗ್ ಮಾಡೋದು, ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಥಿಂಕಿಂಗ್ ಮಾಡೋದು. ಸೊ ನಮ್ಮಲ್ಲಿ ಒಂಚೂರು ಈ ಎಮೋಷ್ನಲ್ ವರ್ಕ್ ಆಗುತ್ತೆ, ಆಯಿತಾ. ಬಟ್ ಪ್ರಾಕ್ಟಿಕಲ್ ಅಂತ ತೀರಾ ಹೋದಾಗ ವಿರೋಧನೂ ವ್ಯಕ್ತ ಆಗುತ್ತೆ. ನೋಡಿ, ಈ ಪ್ರಾಕ್ಟಿಕಲ್ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ನೀವು ಈ ಫುಟ್ಪಾತಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ಚೇರ್ ಹಾಕ್ಕೊಂಡು ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಕೂತಾಗ ಜನರು ಬೈಕಂಡೆ ತಾನೇ ಓಡಾಡೋದು. ಸೈಡಿಗೆ ಹೋಗ್ರಿ, ಅಯ್ಯೋ ಆ ಕಡೆ ಹೋಗ್ರಿ, ಅಯ್ಯೋ ಇಲ್ಲಿ ಎಲ್ಲೂ ಓಡಾಡೋದು. ಮತ್ತು ಅವ್ರು ರೋಡಿಗೆ ಇಳಿತಾರೆ. ರೋಡಿಗೆ ಇಳಿದ್ರು ಅಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ, ವಾಹನ ಓಡಿಸೋರಿಗೆ ಸಮಸ್ಯೆ ಆಗುತ್ತೆ, ಕಿರಿಕಿರಿ ಆಗುತ್ತೆ, ನಗರದ ಅಂದ ಚಂದ ಹಾಳಾಗುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿ, ಫಾರಿನಲ್ಲೆಲ್ಲ ಹೆಂಗಿರುತ್ತೆ, ಇಲ್ಲಿ ಯಾಕೆ ಹಾಗೆ, ಆ ಥರದ್ದೆಲ್ಲ ಅದು ಪ್ರಾಕ್ಟಿಕಲ್ಲು. ಬಟ್ ನಿಮಗೆ ಅದು ಹೆಂಗೆ ಸ್ವಿಚ್ ಆಗುತ್ತೆ ಎಮೋಷ್ನಲ್ ಅಂತ ಅಂದರೆ, ಅಯ್ಯೋ ಪಾಪ, ಹಣ್ಣು ಬಳೆನೋ ಹೂವು ಹೆಂಗೋ ಮಾರ್ಕೊಂಡು ಜೀವನ ಮಾಡ್ತಾಯಿದ್ರು, ದಿನಕ್ಕೊಂದು 400 ರೂಪಾಯೋ 300 ರೂಪಾಯೋ 200 ರೂಪಾಯೋ 100 ರೂಪಾಯಿ ದುಡಿತಾಯಿದ್ರು. ಒಂಚೂರು ಕನಿಕರ ಇಲ್ಲ ಈ ಸರ್ಕಾರದವ್ರಿಗೆ, ಎಲ್ಲೆಲ್ಲೋ ಯಾರ್ಯಾರೋ ದುಡ್ಡು ಹೊಡಿತಾ ಇದ್ದಾರೆ, ಇವ್ರುಗಳ ಮೇಲೆ ಇದು ಎಮೋಷ್ನಲ್ ಆಗುತ್ತೆ. ಸೊ ಈ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಅದಕ್ಕೊಂದಷ್ಟು ಮನವಿ ಎಲ್ಲ ಮಾಡ್ತಾ ಇದ್ದಾರಂತೆ, ಬೇಡ 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 ಹೀಗೆಲ್ಲ ತೆಗಿಯೋಕ್ಕೆಲ್ಲ ಹೇಳಬೇಡಿ ನೀವು ಅಂತ ಹೇಳ್ತಾ ಇದ್ದಾರಂತೆ. ಈ ಜಿಬಿಎ ವ್ಯಾಪ್ತಿಯಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಬಲವಂತವಾಗಿ ತೆರವುಗೊಳಿಸೋದನ್ನು ನಿಲ್ಲಿಸಬೇಕು ಅಂತ ಮನವಿ ಮಾಡ್ಕೊಂಡಿರೋದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಗೆ ಪತ್ರ ಬರೆದಿರುವಂತಹ ಸಂಘಟನೆಗಳು ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸೋಕೆ ಆಗ್ರಹಿಸಿವೆ. ಟೌನ್ ವೆಂಡಿಂಗ್ ಸಮಿತಿ ರಚನೆ, ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014ರ ಅಡಿಯಲ್ಲಿ ಕಡ್ಡಾಯಗೊಳಿಸಲಾದಂಥ ರಕ್ಷಣಾ ಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಒತ್ತಾಯಿಸಲಾಗಿದೆ. ನಗರವನ್ನು ಪಾದಾಚಾರಿ ಸ್ನೇಹಿತರನ್ನಾಗಿ ಮಾಡ್ತಾ ಇದ್ದೇವೆ ಅಂತ ಸರ್ಕಾರ ಹೇಳ್ತಿರುವಾಗ ಆ ಪಾದಾಚಾರಿ ಯಾರು ಎಂಬುದನ್ನು ತಿಳಿಸಬೇಕು. ಖಂಡಿತವಾಗಿ ಅದು ಬಡ ಜನರಲ್ಲ. ಕಾಲೇಜಿಗೆ ಹೋಗುವ ಮುನ್ನ ಬೆಳಗಿನ ಉಪಹಾರಕ್ಕಾಗಿ ಬೀದಿ ಅಂಗಡಿಯನ್ನು ಅವಲಂಬಿಸುವ ವಿದ್ಯಾರ್ಥಿ ಅಲ್ಲ. ಒಂದು ಡೆಲಿವರಿಯಿಂದ ಮತ್ತೊಂದು ಡೆಲಿವರಿಯ ನಡುವೆ ಕಡಿಮೆ ದರದ ಊಟಕ್ಕಾಗಿ ಹುಡುಕುವಂಥ ಗಿಗ್ ಕಾರ್ಮಿಕನಲ್ಲ, ಕಟ್ಟಡ ಕಾರ್ಮಿಕನಲ್ಲ, ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಗಾರ್ಮೆಂಟ್ ಕಾರ್ಮಿಕನಲ್ಲ. ಸೂಪರ್ ಮಾರ್ಕೆಟ್ಗಳು ದುಬಾರಿ ಆಗಿರೋದ್ರಿಂದ ಅಥವಾ ಬಹಳ ದೂರದಲ್ಲಿರೋದ್ರಿಂದ ಬೀದಿ ವ್ಯಾಪಾರಿಗಳನ್ನು ಅವಲಂಬಿಸಿರುವ ವೃದ್ಧ ಮಹಿಳೆ ಅಲ್ಲ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ಪಾದಚಾರಿಗಳು ಅಂತ ಹೇಳ್ತಿದ್ದೀವಲ್ಲ, ಸೊ ಯಾರು ಪಾದಚಾರಿಗಳು ಅಂತ ಅವರು ಅಲ್ಲಿ ವಿವರಿಸಿದ್ದಾರೆ. ಕಾಲೇಜಿಗೆ ಹೋಗೋರಾ ಅಥವಾ ಕಷ್ಟಪಟ್ಟು ದುಡಿತಾ ಇರೋರಾ, ಯಾರು ಪಾದಚಾರಿಗಳು ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇರೋದು. ಸೊ ಈ ಬೆಂಗಳೂರಿನಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾವಿಗೀಡಾಗುವ ಪ್ರತಿ 1000 ಜನರಲ್ಲಿ 30% ಮಂದಿ ಪಾದಾಚಾರಿಗಳಾಗಿದ್ದಾರೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಆದರೆ ಪಾದಾಚಾರಿಗಳ ಸಾವಿಗೆ ಬೀದಿ ಬದಿ ವ್ಯಾಪಾರಿಗಳೇ ಕಾರಣ ಎಂಬುದಕ್ಕೆ ಸರ್ಕಾರ ಬಳಿ ಯಾವ ಸಾಕ್ಷಿ ಇದೆ ಅನ್ನೋದನ್ನು ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ವಾಸ್ತವವಾಗಿ ಲಭ್ಯವಿರುವಂಥ ಅಧ್ಯಯನಗಳ ಪ್ರಕಾರ ರಸ್ತೆ ಅಪಘಾತಗಳಲ್ಲಿ ಸಾವಿಗೀಡಾದಂಥ ಪಾದಾಚಾರಿಗಳಲ್ಲಿ 60% ಜನರು ರಸ್ತೆ ದಾಟುವಾಗ ಅಪಘಾತಕ್ಕೀಡಾಗಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ನಡೀತಾ ಇರುವಾಗ ಅಥವಾ ರಸ್ತೆ ಬದಿಯಲ್ಲಿ ನಿಂತಿದ್ದಾಗ ಅಲ್ಲದ ಪಾದಾಚಾರಿಗಳ ಸುರಕ್ಷತೆಗೆ ಸರ್ಕಾರ ನಿಜವಾಗಿಯೂ ಮುಖ್ಯವಾಗಿದ್ರೆ ವೇಗವಾಗಿ ಚಲಿಸುವ ವಾಹನಗಳ ನಿಯಂತ್ರಣ, ಸುರಕ್ಷಿತ ರಸ್ತೆ ವಿನ್ಯಾಸ, ಉತ್ತಮ ಪಾದಚಾರಿ ವ್ಯವಸ್ಥೆಗಳ ಮೇಲೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ನಾವು ಪಾದಾಚಾರಿ ಸ್ನೇಹಿ ನಗರಗಳಿಗೆ ವಿರೋಧಿಗಳಲ್ಲ, ಆದರೆ ಅಂತಹ ನಗರಗಳನ್ನು ನಿರ್ಮಿಸೋಕೆ ಬೀದಿ ವ್ಯಾಪಾರಿಗಳನ್ನು ನಗರದಿಂದ ಹೊರ ಹಾಕಬೇಕು ಎಂಬ ಕಲ್ಪನೆಯನ್ನ ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತೀವಿ. ಒಂದು ಸಂಘಟಿತ, ನ್ಯಾಯಸಮ್ಮತ, ಪ್ರಜಾಪ್ರಭುತ್ವದ ನಗರ ಅಂದರೆ ಪಾದಚಾರಿಗಳಿಗೂ ಬೀದಿ ವ್ಯಾಪಾರಿಗಳಿಗೂ ಸಮಾನವಾಗಿ ಸ್ಥಳ ಕಲ್ಪಿಸುವ ನಗರ. ಬಲವಂತದ ತೆರವು ಕಾರ್ಯಾಚರಣೆಗಳಿಂದ ಅಂತ ನಗರವನ್ನು ನಿರ್ಮಿಸೋಕೆ ಸಾಧ್ಯವೇ ಇಲ್ಲ ಅಂತ ಪತ್ರ ಬರೆದಿದ್ದಾರೆ. ಈ ಮನವಿ ಪತ್ರಕ್ಕೆ ಚಲನಚಿತ್ರ ನಿರ್ಮಾಪಕಿ ಕವಿತಾ ಲಂಕೇಶು, ಲೇಖಕಿ ವಿಜಯಮ್ಮ, ಭೌತಶಾಸ್ತ್ರಜ್ಞ ಪ್ರಜ್ವಲ್ ಶಾಸ್ತ್ರಿ, ಅನೇಕರು ಹೌದು 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 ಅಂತ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಪತ್ರಕ್ಕೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ಸ್, ನ್ಯಾಷನಲ್ ಅಲಯನ್ಸ್ ಆಫ್ ಪೀಪಲ್ಸ್ ಮೂವ್ಮೆಂಟ್ಸ್, ಫ್ರೈಡೇಸ್ ಫಾರ್ ಫ್ಯೂಚರ್ಸ್, ಕರ್ನಾಟಕ ಬೆಂಗಳೂರು ಬಸ್ ಪ್ರಯಾಣಿಕರ ವೇದಿಕೆ, ಸ್ಲಂ ಮಹಿಳಾ ಸಂಘಟನೆ, ಕಲೆಕ್ಟಿವ್ ಸೇರಿದಂತೆ ಅನೇಕ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಅಂತ ಅದಿತಿ ಅನುಷಾ ಅವರು ತಿಳಿಸಿದ್ದಾರೆ. ಸೊ ಅಲ್ಲಿಗೆ ಒಂಚೂರು ನೋಡ್ಕೊಂಡು ನೀವು ಮಾಡಿ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಾ ಇದ್ದಾರೆ.
ಗೊತ್ತಿಲ್ಲ ಸರ್ಕಾರ ಇದನ್ನು ಹೆಂಗೆ ತಗೊಳುತ್ತೆ ಅಂತ. ನಾನು ಅದನ್ನೇ ಆಗಲೇ ಹೇಳಿದ್ದು, ನಿಮಗೆ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ನೋಡಿ, ನೀವು ಬಿಡದಿ ಟೌನ್ಶಿಪ್ಪು ವಿಚಾರ ಆಗಿರ್ಬೋದು, ಅಥವಾ ಇದು ಪಾದಚಾರಿ ತೆರವು ವಿಚಾರ ಆಗಿರ್ಬೋದು, ಅನೇಕ ವಿಚಾರದಲ್ಲಿ ನಮಗಾಗೋ ಸಮಸ್ಯೆ ಒಂದು ಎಮೋಷ್ನಲ್ಲು, ಇನ್ನೊಂದು ಪ್ರಾಕ್ಟಿಕಲ್ಲು. ಸೊ ಅದು ನಾವು ಕನೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಮಧ್ಯದಲ್ಲಿ ರಾಜಕೀಯ ಬೇಳೆ ಬೇರೆ ಬೇಯಿಸ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ ಒಂದೊಂದು ಪಕ್ಷದವರು. ಸೊ ಒಂದು ಅಭಿವೃದ್ಧಿ ಆಗಬೇಕು ಅಂತಂದರೆ ಒಂದು ವರ್ಗಕ್ಕೆ, ಒಂದು ಸಮುದಾಯಕ್ಕೆ ಅದು ಖಂಡಿತ ಸಮಸ್ಯೆ ಆಗತ್ತೆ. ಆ ಸಮಸ್ಯೆಯನ್ನು ಅವ್ರು ಪ್ರತಿಭಟಿಸುವಂಥ ರೀತಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಏನು ನಿರ್ಧಾರ ಕೈಗೊಳ್ತಾರೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಓಕೆ, ನೀವು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡೋ ಕೆಲಸ ಮಾಡಿಸ್ತೀರ, ಫೈನ್. ಬಟ್ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ. ಈಗ ನೀವೆಲ್ಲ ಒಕ್ಕಲೆಬ್ಬಿಸ್ಬಿಟ್ರಿ ಅಲ್ವಾ. ನಾನೀಗ ನಾವು ನೋಡ್ದಂಗೆ ಹೇಳೋದಾದರೆ, ಮಲ್ಲೇಶ್ವರಂ 8th ಕ್ರಾಸ್ ನಿಮಗೆ ಯಾವಾಗಲೂ ಅಲ್ಲಿ ಗಿಜಿ 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 ಅಂತ ಇರ್ತಿತ್ತು, ವ್ಯಾಪಾರ ಸಿಕ್ಕಾಬಟ್ಟೆ ನಡೀತಾ ಇತ್ತು. ನೀವು ಇವತ್ತು ಹೋಗಿ ಅಲ್ಲಿ ಏನೂ ಇಲ್ಲ, ಖಾಲಿ 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 ಖಾಲಿ. ಅಯ್ಯೋ ಅಲ್ಲಿದ್ದವ್ರಿಗೆ ಎಲ್ಲಿ ಹೋದರು, ಅಯ್ಯೋ ಅಲ್ಲಿದ್ದವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ನಾವುಗಳೇ ಅದನ್ನು ಫೀಲ್ ಮಾಡ್ತೀವಿ. ಪಾಪ ಎಷ್ಟು ಜನ ಇದ್ರಲ್ಲ ವ್ಯಾಪಾರ ಮಾಡ್ಕೊಂಡು ಎಲ್ಲಿ ಹೋದರು ಅಂತ. ಸೊ ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ದೀರಾ ನೀವು, ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆನ ಮಾಡಬೇಕು ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಪಾದಿಸಿರೋದು. ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳ್ತಾರೆ, ಜಗತ್ತಿನ ಪ್ರಮುಖ ನಗರಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದಲೇ ಹ್ಯಾಕರ್ಸ್ ಝೋನ್ ನಿರ್ಮಿಸಲಾಗಿರುತ್ತೆ. ದೇಶದ ಕೆಲವು ನಗರಗಳಲ್ಲಿಯೂ ಅಂಥ ವ್ಯವಸ್ಥೆ ಇದೆ. ಬೆಂಗಳೂರಿನಲ್ಲಿ ಅಂಥ ವ್ಯವಸ್ಥೆ ಮಾಡಬೇಕು, ಆ ನಂತರವೇ ಅವರನ್ನು ತೆರವು ಮಾಡಬೇಕು. ಇದು ಕರೆಕ್ಟ್ ಅಲ್ವಾ? ನೀವು ಸುಮ್ಮನೆ ಹೋಗಿ 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 ಅಂತ ಒಬ್ಬಲ್ಲೇ ಅವ್ರನ್ನ ಒಕ್ಕಲೆಬ್ಬಿಸೋ ಬದಲು ಅವ್ರನ್ನ ನಾವು ಒಂದು ಕಡೆಗೆ ಕಳಿಸೋಣ, ಒಂದು ನಿಗದಿತ ಸ್ಥಳಕ್ಕೆ ಕಳಿಸೋಣ, ಅಥವಾ ಒಂದು ನಿಗದಿತ ಪ್ಲೇಸಿಗೆ ನೀವು ಅಲ್ಲಿಗೆ ಮೂವ್ ಆಗಿ ನಿಮ್ಗೆ ಅಲ್ಲೆಲ್ಲ ವ್ಯವಸ್ಥೆ ಇದೆ ಅಂತ ನಾವು ಹೇಳಿ ಕಳಿಸೋದು ಬೇರೆ. ಅವ್ರಿಗೆ ಏನೂ ವ್ಯವಸ್ಥೆ ಮಾಡ್ದೇ ಸುಮ್ಮನೆ ಹೋಗಿ 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 ಫೈನ್ ಹಾಕ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅನ್ನೋದು ಹೆಂಗೆ ಅನ್ನೋದು ಪ್ರಶ್ನೆ. 10 ವರ್ಷಗಳಿಂದ ಒಂದು ಕಡೆ ವ್ಯಾಪಾರ ನಡೆಸ್ತಾ ಇರುವವರನ್ನು ಒಮ್ಮೆಗೆ ತೆರವು ಮಾಡಿದರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆ ಎಂದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಕಾನೂನನ್ನು ತಂದಿದ್ರು, ಅದನ್ನು ನಾವು ಪಾಲಿಸಬೇಕು ಅಂತ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ನೋಂದಣಿ ಮಾಡಿಸಿ ಗುರುತಿನ ಚೀಟಿ ನೀಡಲಾಗಿದೆ, ಅವ್ರಿಗೆಲ್ಲರಿಗೂ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದೆ. ಇದು ಓಕೆ, ಫೈನ್. ನಿಮಗೆ ನೋಡಿ, ಜನ ಹೆಂಗೆ ಅಂತಂದರೆ ಮಾರ್ಕೆಟಿಗೆ ಎಲ್ಲ ಹೋಗ್ತಾರೆ, ಓನ್ಲಿ ನಿಮಗೆ ಅಲ್ಲಿ ಏನೇನು ಸಿಗಬೇಕೋ ಅದು ಸಿಗುತ್ತೆ. ಅದೇ ಥರ ನೀವು ಯಾವುದಾದ್ರೂ ಒಂದು ವ್ಯವಸ್ಥೆನ ಮಾಡಿಕೊಂಡು, ಓಕೆ ಇಲ್ಲಿಗೆ ಹೋದರೆ ಓನ್ಲಿ ಈ ಥರದ್ದು ಬಟ್ಟೆಗಳು ಸಿಗತ್ತೆ, ಈ ಥರದ್ದು ಹಣ್ಣು ಸಿಗತ್ತೆ, ಹೂವು ಸಿಗತ್ತೆ, ಆ ಥರ ಒಂದು ವ್ಯವಸ್ಥೆ ಮಾಡಿ ಕಳಿಸಿ. ಅಲ್ಲಿ ಬರೀ ಅದೇ ಇರಲಿ, ಆಗ ಜನ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು, ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಇದನ್ನು ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಂತ, ಅಥವಾ ಸಡನ್ಲಿ ಓಕೆ ನಾಳೆನೇ ಇಲ್ಲಿಗೆಲ್ಲ ಮೂವ್ ಆಗಿ ಅಂತ ಹೇಳೋಕ್ಕೂ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮು ಬೇಕಾಗಬಹುದು ಅಂತ ಕಾಣಿಸುತ್ತೆ. ಅದನ್ನೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ನೀವು ಈ ಥರ ಎಲ್ಲರೂ ಕಳಿಸೋದು ಸೂಕ್ತ ಅನ್ನೋದನ್ನು ಹೇಳ್ತಾ ಇದ್ದಾರೆ.